ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಶರೂಪ ಕಶಾಲೆ ಯೂಟ್ಯೂಬ್ ಚಾನಲ್ಗೆ ನಮ್ಮೆಲ್ಲರಿಗೂ ಸ್ವಾಗತ. ಪ್ಲೀಸ್ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ತಾರೆ ಅಂತ ಬೆಲ್ಲೈಕನ್ ಪ್ರೆಸ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಾನಿವತ್ತು ವೆಜ್ ಪಲಾವ್ನ ನಿಮಗೆ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಬ್ಯಾಚುಲರ್ ಕೂಡ ಈ ಒಂದು ರೆಸಿಪಿನ ಟ್ರೈ ಮಾಡ್ಬೋದು ಅಂತಲೇ ಹೇಳ್ತೀನಿ. ನಾನಿಲ್ಲೊಂದು 4 ಸ್ಪೂನಷ್ಟು ಎಣ್ಣೆನ ಒಂದು ಕುಕ್ಕರ್ಗೆ ಹಾಕಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯ್ದ ಮೇಲೆ ಒಂದು 2 ಪಲಾವ್ ಎಲೆ ಹಾಕ್ತಾಯಿದ್ದೀನಿ. ಹಸಿಮೆಣ್ಸಿಕಾಯಿ ಖಾರಕ್ಕೆ ನೋಡ್ಕೊಂಡು ಹಾಕ್ಕೋತಾ ಇದ್ದೀನಿ. ಒಂದು 5 ಹಸಿಮೆಣ್ಸಿಕಾಯಿ ಹಾಕಿದ್ದೀನಿ. ನಾನಿಲ್ಲಿ 1.5 ಲೋಟದಷ್ಟು ವೆಜ್ ಪಲಾವ್ನ ಮಾಡ್ತಾಯಿರೋದು, ಅಂದರೆ ತರಕಾರಿ ಪಲಾವ್ನ ಮಾಡ್ತಾಯಿರೋದು. ಎಣ್ಣೆ ಚೆನ್ನಾಗಿ ಕಾಯ್ದ ಮೇಲೆ ನಾವು ಸ್ವಲ್ಪ ಹಸಿಮೆಣ್ಸಿಕಾಯಿ, ಈರುಳ್ಳಿ ಎಲ್ಲನೂ ಕೂಡ ಹಾಕಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆದ್ರೇ ಪಲಾವ್ಗೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಈಗ ಈರುಳ್ಳಿ ಎಲ್ಲನೂ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ. 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನಿಮಗೆ ತರಕಾರಿ ಯಾವ್ದು ಇಷ್ಟ ಆಗುತ್ತೋ ಯಾವುದಾದ್ರು ತರಕಾರಿನ ಸೇರಿಸ್ಕೋಬೋದು. ನೀವು ಒಂದು ಕಡೆ ತರಕಾರಿ ಹೆಚ್ಚಿಟ್ಕೊಂಡು ಪಟ್ಟಂತ ಈ ರೀತಿ ರೆಸಿಪಿನ ಜಸ್ಟು 10 to 15 ಮಿನಿಟ್ಸಲ್ಲೆಲ್ಲ ಬೇಗನೆ ರೆಡಿಯಾಗೋಗುತ್ತೆ. ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಪೇಸ್ಟೆಲ್ಲನೂ ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಮತ್ತು ಮೆಂತ್ಯ ಸೊಪ್ಪನ್ನ ಎಲ್ಲನೂ ಕೂಡ ಸ್ವಲ್ಪನೇ ತಗೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ಹೆಚ್ಚಿ ಸೇರಿಸ್ತಾ ಇದ್ದೀನಿ. ಪುದೀನ, ಕೊತ್ತಂಬರಿ ಮತ್ತು ಮೆಂತ್ಯ ಎಲ್ಲನೂ ಕೂಡ ಒಂದೇ ಕ್ವಾಂಟಿಟಿಯಲ್ಲಿ ಸೇರಿಸ್ತಾ ಇದ್ದೀನಿ. ಅಷ್ಟನ್ನು ಹಾಕಿ ಸ್ವಲ್ಪ ಸೊಪ್ಪೆಲ್ಲ ಚೆನ್ನಾಗಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಅದು ಮೆಂತ್ಯ ಸೊಪ್ಪು ಹಾಕಿರ್ತೀವಲ್ಲ, ಕೈ ಅಂಶ ಎಲ್ಲ ಕಡಿಮೆ ಆಗುತ್ತೆ. ಮತ್ತು ಮೆಂತ್ಯ, ಪುದೀನ ಎಲ್ಲನೂ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಲ್ವ. ಸೊ ಹಂಗಾಗಿ ಹಾಕಿದ್ರೂ ನಮ್ಮ ಆರೋಗ್ಯ ದೃಷ್ಟಿಯಿಂದನೂ ಮತ್ತು ಟೇಸ್ಟ್ ವೈಸೂ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ತರಕಾರಿನ ಸೇರಿಸ್ತಾ ಇದ್ದೀನಿ. ಸೊಪ್ಪೆಲ್ಲನೂ ಚೆನ್ನಾಗಿ ಫ್ರೈ ಆದಮೇಲೆ ತರಕಾರಿಗಳು ಬೀನ್ಸು, ಆಲೂಗಡ್ಡೆ, ಕ್ಯಾರೆಟ್ ತೊಗೊಂಡಿದ್ದೀನಿ. ಮತ್ತು ಬೀನ್ಸು, ಆಲೂಗಡ್ಡೆ, ಕ್ಯಾರೆಟು ಮತ್ತು ಬಟಾಣಿನೂ ಕೂಡ ಹಾಕ್ತಾಯಿದ್ದೀನಿ. ಹಸಿ ಬಟಾಣಿ ಸೀಸನ್ ಆಗಿರೋದ್ರಿಂದ ನೀವು ಹಸಿ ಬಟಾಣಿನ ಆರಾಮಾಗಿ ಹಾಕ್ಕೋಬೋದು, ಎಲ್ಲ ಕಡೆ ಸಿಗುತ್ತೆ. ಮತ್ತು 2 ಟೊಮೊಟೊ, ಮೀಡಿಯಮ್ ಸೈಜು 2 ಟೊಮೊಟೊನ ಸೇರಿಸ್ತಾ ಇದ್ದೀನಿ. ಟೊಮೊಟೊ ಮತ್ತು ತರಕಾರಿ ಎಲ್ಲನೂ ಕೂಡ ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ಎಣ್ಣೆಯಲ್ಲಿ ಫ್ರೈ ಆಗೋದ್ರಿಂದ ಅದ್ರ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾನು ಹಸಿ ಬಟಾಣಿ ಅಂತ ಹೇಳಿದ್ನಲ್ವ, ಹಸಿ ಬಟಾಣಿ ನಾನು ಒಂದು ಬಟ್ಲಷ್ಟು ಫುಲ್ಲು ಸೇರಿಸ್ಕೊತಾ ಇದ್ದೀನಿ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಈ ಥರ ತರಕಾರಿ, ಮತ್ತು ಕಾಳಿದ್ರೆ ಪಲಾವ್ ಜೊತೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಂಗಾಗಿ ನಾನು ಸ್ವಲ್ಪ ತರಕಾರಿ, ಬಟಾಣಿ ಎಲ್ಲನೂ ಕೂಡ ಜಾಸ್ತಿ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಎಣ್ಣೆಯಲ್ಲಿ ನಾವು ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ರುಚಿಗೆ ಉಪ್ಪನ್ನೂ ಕೂಡ ಸೇರಿಸ್ಕೊಂಡು ನಾವು ಇದನ್ನು ಫಸ್ಟು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನು ಮಸಾಲೆ ಪದಾರ್ಥಗಳನ್ನ ಸೇರಿಸ್ತಾ ಹೋಗ್ತೀನಿ. ನಾವು ಇದಕ್ಕೆ ತರಕಾರಿ ಚೆನ್ನಾಗಿ ಫ್ರೈ ಆಗೋದಕ್ಕೋಸ್ಕರ ನಾನು ಸ್ವಲ್ಪ ರುಚಿಗೆ ಉಪ್ಪನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಒಂದು 2 ನಿಮಿಷ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನು ಇದಕ್ಕೆ ಗರಂ ಮಸಾಲನ ಸೇರಿಸ್ತಾ ಇದ್ದೀನಿ. ನಾನು ಯಾವುದೇ ಧನಿಯಾ ಪುಡಿ ಆಗಲಿ ಅಥವಾ ಖಾರದ ಪುಡಿ ಏನೂ ಸೇರಿಸ್ತಾ ಇಲ್ಲ. ಜಸ್ಟ್ ಗರಂ ಮಸಾಲ ಅಷ್ಟೇ. ಮತ್ತು ಅರಿಶಿನ ಪುಡಿ, ಕಲರ್ಗೆ ಅರಿಶಿನ ಪುಡಿ ಒಂದು 1/4 ಸ್ಪೂನಷ್ಟು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇದಿಷ್ಟೇ, ಮೈಲ್ಡ್ ಆಗಿರುತ್ತೆ ಈ ಒಂದು ಪಲಾವು. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಂದ ದೊಡ್ಡವ್ರಿಗೂ ಎಲ್ರಿಗೂ ಕೂಡ ಇಷ್ಟ ಆಗಿರುತ್ತೆ. ಜಾಸ್ತಿ ಮಸಾಲೆ ಇದ್ದರೆ ಕೆಲವರಿಗೆ ಇಷ್ಟ ಆಗಲ್ಲ ಪಲಾವಲ್ಲಿ. ಸೊ ಈ ಥರ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ನಾನಿಲ್ಲಿ ನೀರನ್ನ ಸೇರಿಸ್ತಾ ಇದ್ದೀನಿ. ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನೀರು 1:2 ರೇಷ್ಯೋದಲ್ಲಿ ತೊಗೊಂಡಿದ್ದೀನಿ. ಅಂದರೆ 1 ಲೋಟ ಅಕ್ಕಿನ ಹಾಕ್ತೀವಿ ಅಂತಂದರೆ 2 ಲೋಟ ನೀರನ್ನ ಸೇರಿಸ್ಬೇಕಾಗುತ್ತೆ. ನಾನಿಲ್ಲಿ 1.5 ಲೋಟ ಅಕ್ಕಿನ ತೊಗೊಂಡಿದ್ರಿಂದ ನಾನು 3 ಲೋಟ ನೀರನ್ನ ಸೇರಿಸಿ ಚೆನ್ನಾಗಿ ಕುದೀಲಿಕ್ಕೆ ಬಿಡ್ತಾಯಿದ್ದೀನಿ. ನೀರು ಚೆನ್ನಾಗಿ ಕುದ್ಮೇಲೆ ನಾವು ಅಕ್ಕಿನ ಸೇರಿಸ್ಕೋಬೇಕಾಗತ್ತೆ. ನೋಡಿ, ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಕುದಿ ಬಂದ ಮೇಲೆ ನಾವು ಅಕ್ಕಿನ ಸೇರಿಸ್ಬೇಕಾಗತ್ತೆ. ನಾನಿಲ್ಲಿ 1.5 ಲೋಟದಷ್ಟು ಅಕ್ಕಿನ ಜೀರಾ ರೈಸ್ನ ತೊಗೊಂಡಿದ್ದೀನಿ. ಜೀರಾ ರೈಸ್ನ ನಾನು ಒಂದು 1/4 ಗಂಟೆ ಮುಂಚೆ, ಅಂದರೆ ಪಲಾವ್ಗೆ ಒಗ್ಗರಣೆ ಹಾಕೋಕ್ಕಿಂತ ಮುಂಚೆ ನಾನು ನೆನೆಸಿಟ್ಕೊಂಡಿದ್ದೆ ಅಷ್ಟೇ. ತೀರಾ ಜಾಸ್ತಿ ಹೊತ್ತು ನೆನೆಸ್ಬೇಕು ಅಕ್ಕಿನ ಅಂತ ಏನಿಲ್ಲ. ಒಂದು 1/4 ಗಂಟೆಯಿಂದ ಅರ್ಧ ಗಂಟೆ ಟೈಮ್ ಇತ್ತು ಅಂದರೆ ಅರ್ಧ ಗಂಟೆ ಸಾಕಾಗುತ್ತೆ. ಈಗ ನೆನೆಸಿಟ್ಟಿರುವಂಥ ಅಕ್ಕಿನ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಕುದಿ ಬರ್ತಾ ಇದೆ. ಈ ಟೈಮಲ್ಲಿ ಅಕ್ಕಿನ ಸೇರಿಸ್ಕೊಂಡು ನಾವು ಮೀಡಿಯಮ್ ಉರಿ ಇಟ್ಕೊಂಡು ಒಂದು 2 ನಿಮಿಷ ನಾವು ಕುದಿಸ್ಕೊಂಡು ಇದೆ ಅಂತ ಅಂದಾಗ ನಾವು ಲಿಡ್ನ ಕ್ಲೋಸ್ ಮಾಡಿ 1 ವಿಷಲ್ಲೇ ಸಾಕಾಗುತ್ತೆ. ಇಲ್ಲ ಅಂತಂದರೆ ನಮಗೆ ಸ್ವಲ್ಪ ಮೆತ್ತಗೆ ಬೇಕು ಅಂತಂದರೆ 2 ವಿಷಲ್ ಹೊಡ್ಸಿದ್ರೆ ಸಾಕಾಗುತ್ತೆ. ನಾನು ಲಿಡ್ನ ಕ್ಲೋಸ್ ಮಾಡಿ ಕುಕ್ಕರ್ ಕ್ಯಾಪ್ನ ಹಾಕ್ಬಿಟ್ಟು 2 ವಿಷಲ್ ತೆಗಿಸ್ತೀನಿ ಅಷ್ಟೇ. 2 ವಿಷಲ್ ಹೋಗಿದೆ ನೋಡಿ, 2 ವಿಷಲ್ ಬಂದಿದೆ. ಫುಲ್ಲು ಕುಕ್ಕರ್ ಗ್ಯಾಸ್ ತಣ್ಣಗಾದಮೇಲೆ ನಾನಿಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಉದುರಾಗಿದೆ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ರಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ತೋರಿಸ್ತಾ ಇದ್ದೀನಿ. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ವೆಜಿಟೇಬಲ್ ಪಲಾವ್ ತುಂಬಾ ಈಸಿಯಾಗಿ ಹಬ್ಬಗಳಲ್ಲಾದರೂ ಮಾಡ್ಕೋಬೋದು, ಅಥವಾ ಸಿಂಪಲ್ಲಾಗಿ ಬೆಳಗಿನ ಬ್ರೇಕ್ಫಾಸ್ಟ್ ಆಗಾರು ಕೂಡ ಮಾಡ್ಕೋಬೋದು. ಮಸಾಲೆ ಮೈಲ್ಡ್ ಆಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಒಂದು ಸಲ ಈ ವಿಧಾನದಲ್ಲಿ ನೀವು ಕೂಡ ಟ್ರೈ ಮಾಡಿ, ಹೇಗೆ ಬಂದಿತ್ತು ಅಂತೇಳಿ ಕಮೆಂಟ್ನ ಮಾಡಿ ಸ್ನೇಹಿತರೆ. ಇಷ್ಟೇ, ನೀವು
ಆರಾಮಾಗಿ ಮೊಸರು ಗೊಜ್ಜು ಅಥವಾ ಚಟ್ನಿ ಜೊತೆ ಆರಾಮಾಗಿ ಸರ್ವ್ ಮಾಡ್ಬೋದು. ತರಕಾರಿ ಎಲ್ಲನೂ ಕೂಡ ಜಾಸ್ತಿ ಹಾಕೊಂಡು ಮಾಡ್ಕೊಳ್ಳಿ. ಇದೇ ರೀತಿ ತುಂಬಾ ರುಚಿಯಾಗಿ ಬರುತ್ತೆ ಅಂತಲೇ ಹೇಳ್ತೀನಿ. ಈ ವಿಡಿಯೋನ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಹಾಗೆ